ಎಕ್ಸೆಲಲ್ಲಿ ಡೇಟಾನ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಮೂವ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥ ಫೀಚರ್ ಕಟ್. ಅದೇ ಡೇಟಾನ ಮಲ್ಟಿಪಲ್ ಕಾಪೀಸ್ ಮಾಡಬೇಕು ಅಂತಂದರೆ ನಾವು ಯೂಸ್ ಮಾಡುವಂಥ ಫೀಚರ್ ಕಾಪಿ. ಕಟ್ ಅಥವಾ ಕಾಪಿ ಆಗಿರೋ ಡೇಟಾ ಟೆಂಪರರಿಯಾಗಿ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ಇನ್ನೊಂದು ಕಡೆಗೆ ಪ್ಲೇಸ್ ಮಾಡಬೇಕು ಅಂತಂದರೆ ನಾವು ಯೂಸ್ ಮಾಡುವಂಥ ಫೀಚರ್ ಪೇಸ್ಟ್. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ. ಇಲ್ಲಿ ನಾನು ಒಂದು ಡೇಟಾ ಸೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್ ಮತ್ತು ಸ್ಯಾಲರಿ. ಈ ಡೇಟಾನ ಇನ್ನೊಂದು ಕಡೆಗೆ ಮೂವ್ ಮಾಡಬೇಕು ಅಂತಂದರೆ ನಾವು ಯೂಸ್ ಮಾಡುವಂಥ ಫೀಚರ್ ಏನಿದೆ ಅದು ಕಟ್. ಮೊದಲನೇದಾಗಿ ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ರೇಂಜ್ ಆಗಿರ್ಬೋದು, ಸಿಂಗಲ್ ಸೆಲ್ ಆಗಿರ್ಬೋದು, ಇಲ್ಲ ಟೇಬಲ್ ಆಗಿರ್ಬೋದು. ಸೆಲೆಕ್ಟ್ ಮಾಡ್ಕೊಂಡಿರೋ ಡೇಟಾ ಇಟ್ಕೊಂಡು ನಾವು ಇಲ್ಲಿ ಎರಡು ಥರ ಸೆಲೆಕ್ಟ್ ಮಾಡ್ಬೋದು. ಒಂದು, ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಏನಿದೆ ಹೋಮ್ ಟ್ಯಾಬಲ್ಲಿ ಕ್ಲಿಪ್ ಬೋರ್ಡ್ ಅಂತ ಗ್ರೂಪಲ್ಲಿ ಕಟ್ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೂ ಕೂಡ ಡೇಟಾ ಕಟ್ ಆಗುತ್ತೆ. ಅದೇ ಥರ ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲೂ ಕೂಡ ಕಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದಕ್ಕೆ ಯೂಸ್ ಮಾಡೋ ಅಂಥ ಶಾರ್ಟ್ಕಟ್ ಕೀ Ctrl+X. ಇಲ್ಲಿ ನಾನು ಕಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಪ್ ಬೋರ್ಡಲ್ಲಿ. ನೀವು ನೋಡ್ಬೋದು ಡೇಟಾ ಸುತ್ತ ಸೆಲೆಕ್ಟ್ ಆಗಿರೋ ಡೇಟಾ ಸುತ್ತ ಮಾರ್ಚಿಂಗ್ ಹ್ಯಾಂಡ್ಸ್ ಮೂವ್ ಆಗ್ತಾ ಇದೆ. ಇದನ್ನು ನಾನು ಬೇರೆ ಲೊಕೇಶನ್ಗೆ ಪೇಸ್ಟ್ ಮೂಲಕ ಮೂವ್ ಮಾಡ್ತೀನಿ. ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ Ctrl+V ಪೇಸ್ಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ Ctrl+V ಯೂಸ್ ಮಾಡ್ಬೋದು. ಇಲ್ಲ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಹೈಲೈಟ್ ಆಯಿತು. ಕಟ್ ಅಥವಾ ಕಾಪಿ ಮಾಡಿದ ತಕ್ಷಣ ಡೇಟಾನ ಇದು ಡಿಸೇಬಲ್ ಆಗಿರೋ ಪೇಸ್ಟ್ ಆಪ್ಷನ್ ಏನಿದೆ ಅದು ಎನೇಬಲ್ ಆಗುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ. ಇಲ್ಲಿ ಯಾವುದೇ ಥರ ಪೇಸ್ಟ್ ಆಪ್ಷನ್ ಎನೇಬಲ್ ಆಗಿಲ್ಲ. ನಾನು ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಕಟ್ ಅಥವಾ ಕಾಪಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ಪೇಸ್ಟ್ ಆಪ್ಷನ್ ಏನು ಡಿಸೇಬಲ್ ಆಗಿದೆ ಅದು ಎನೇಬಲ್ ಆಗುತ್ತೆ. ನಾನು ಮತ್ತೆ Ctrl+X ಯೂಸ್ ಮಾಡ್ತೀನಿ. ನೀವು ಇಲ್ಲಿ ಪ್ಲೇಸ್ ಮಾಡಿದಾಗ ಕೆಳಗಡೆ ನೋಡ್ಬೋದು ಟೂಲ್ ಟಿಪ್ಪಲ್ಲಿ Ctrl+X ಅಂತ ತೋರಿಸ್ತಿದೆ. ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಡೇಟಾನ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋವಂಥ ಶಾರ್ಟ್ಕಟ್ ಕೀ Ctrl+X. Ctrl+X ಮಾಡಿದ ತಕ್ಷಣ ಮಾರ್ಚಿಂಗ್ ಹ್ಯಾಂಡ್ಸ್ ತೋರಿಸ್ತಾ ಇದೆ. ಅದನ್ನು ನಾನು ಬೇರೆ ಲೊಕೇಶನ್ ಸಪೋಸ್ J ಕಾಲಮಲ್ಲಿ ಪ್ಲೇಸ್ ಮಾಡಿಬಿಟ್ಟು Ctrl+V ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಪೇಸ್ಟ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಕಟ್ ಮಾಡಿರೋ ಡೇಟಾ ಒರಿಜಿನಲ್ ಪ್ಲೇಸಲ್ಲಿ ಡಿಲೀಟ್ ಆಯಿತು. ನಾನು ಯಾವ ಲೊಕೇಶನ್ಗೆ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ ಅಲ್ಲಿಗೆ ಪ್ಲೇಸ್ ಆಯಿತು. ಈ ಕಟ್ ಆಗಿರೋ ಡೇಟಾ ಟೆಂಪರರಿಯಾಗಿ ಕ್ಲಿಪ್ ಬೋರ್ಡ್ ಏನಿದೆ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಕ್ಲಿಪ್ ಬೋರ್ಡ್ ಆಪ್ಷನ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಆ್ಯರೋನ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ನಾನು ಯಾವ ಡೇಟಾನ ಕಟ್ ಮಾಡಿದ್ದೀನಿ ಅದು ಟೆಂಪರರಿಯಾಗಿ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಕಟ್ ಫೀಚರ್ನ ಒಂದು ಟೇಬಲ್ ಮಾತ್ರ ಅಲ್ಲ, ಸಿಂಗಲ್ ಸೆಲ್, ಒಂದು ರೇಂಜ್, ಕಾಲಮ್ ಅಥವಾ ರೋ ಅದನ್ನು ಮೂವ್ ಮಾಡೋದಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮಧ್ಯದಲ್ಲಿ ಇಲ್ಲಿ ಇರೋ ಅಂಥ ಒಂದು ಡೇಟಾ ಏನಿದೆ ಅಜಯ್ ಸಿಂಗ್ಸ್ 1001 ಈ ಡೇಟಾ ಇರೋವಂಥ ರೇಂಜ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು Ctrl+X ಯೂಸ್ ಮಾಡಿ ಕಟ್ ಮಾಡಿ ಬೇರೆ ಲೊಕೇಶನಿಗೆ ಪ್ಲೇಸ್ ಮಾಡಿ Ctrl+V ಯೂಸ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಡೇಟಾ ಒರಿಜಿನಲ್ ಜಾಗದಿಂದ ಮೂವ್ ಆಗಿ ನಾನು ಎಲ್ಲಿಗೆ ಪೇಸ್ಟ್ ಮಾಡ್ತೀನಿ ಅಲ್ಲಿಗೆ ಪ್ಲೇಸ್ ಆಗುತ್ತೆ. ಕಟ್ ಫೀಚರ್ ಅನ್ನೋದು ವರ್ಟಿಕಲ್ ಆಗಿ ಕೂಡ ಅಪ್ಲೈ ಆಗುತ್ತೆ. ಅಂದರೆ ವರ್ಟಿಕಲ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಎಂಪ್ಲಾಯಿ ID ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Ctrl+X ಕಟ್ ಮಾಡಿ ಬೇರೆ ಲೊಕೇಶನಲ್ಲಿ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು Ctrl+V ಅಂದರೆ ಪೇಸ್ಟ್ ಮಾಡಿದಾಗ ಒರಿಜಿನಲ್ ಲೊಕೇಶನಿಂದ ಡೆಸ್ಟಿನೇಷನ್ ಲೊಕೇಶನ್ ಅಂದರೆ ನಾನು ಎಲ್ಲಿ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡಿದ್ದೀನೋ ಅಲ್ಲಿಗೆ ಡೇಟಾ ಮೂವ್ ಆಗುತ್ತೆ. ನೆಕ್ಸ್ಟ್ ಬರುವಂಥ ಆಪ್ಷನ್ ಕಾಪಿ. ಇಲ್ಲಿರೋ ಡೇಟಾನ ನಾನು ಮಲ್ಟಿಪಲ್ ಕಾಪೀಸ್ ಬೇಕು ಅಂತ ಅಂದರೆ ನಾನು ಡೇಟಾನ ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೂ ಕೂಡ ನೀವಿಲ್ಲಿ ನೋಡ್ಬೋದು ನಾನು ಕಾಪಿ ಮಾಡೋಕ್ಕೆ ಮುಂಚೆ ಪೇಸ್ಟ್ ಆಪ್ಷನ್ ಏನಿದೆ ಡಿಸೇಬಲ್ ಆಗಿದೆ, ಅಂದರೆ ಕ್ಲಿಪ್ ಬೋರ್ಡಲ್ಲಿ ಏನೂ ಇಲ್ಲ. ಸೊ ನಾನೇನು ಮಾಡ್ತೀನಿ ಇಲ್ಲಿ ಕಾಪಿ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ಅದಕ್ಕೆ ಶಾರ್ಟ್ಕಟ್ Ctrl+C. ನೀವು ಡೇಟಾನ ಸೆಲೆಕ್ಟ್ ಮಾಡ್ಕೊಂಡು Ctrl+C ಕೀ ಕಾಂಬಿನೇಷನ್ನು ಪ್ರೆಸ್ ಮಾಡ್ಬೋದು. ಕಾಪಿ ಏನಿದೆ ಇಲ್ಲಿ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡ್ಬೋದು. ನಾನಿಲ್ಲಿ ಕಾಪಿ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಪೇಸ್ಟ್ ಎನೇಬಲ್ ಆಯಿತು. ಸೊ ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ನಾನು ಅಲ್ಲಿ Ctrl+V ಅಥವಾ ಇಲ್ಲಿ ಪೇಸ್ಟ್ ಆಪ್ಷನ್ ಏನಿದೆ ಇದನ್ನು ಕ್ಲಿಕ್ ಮಾಡಿದಾಗ ಸೇಮ್ ಡೇಟಾ ಏನಿದೆ ಅದು ಇನ್ನೊಂದು ಕಾಪಿ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅದೇ ಥರ ನಾನು ಇನ್ನೊಂದು ಕಡೆ ಎಲ್ಲಿ ಯಾವ ಲೊಕೇಶನ್ಗೆ ಬೇಕು ಆಯಾ ಲೊಕೇಶನಲ್ಲಿ
ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ವಿ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಅಲ್ಲೆಲ್ಲ ಕಾಪೀಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಒರಿಜಿನಲ್ ಕಾಪಿ ಯಾವುದೇ ಥರ ಡಿಲೀಟ್ ಅಥವಾ ಡಿಸಪಿಯರ್ ಆಗೋದಿಲ್ಲ. ನಾವು ಎಷ್ಟು ಕಾಪೀಸ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಅದೇ ಥರ ನಾನು ಸಿಂಗಲ್ ರೋ ಅಥವಾ ಸಿಂಗಲ್ ಸೆಲ್ ಅಥವಾ ಸಿಂಗಲ್ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡಿದ್ರೆ ಅದನ್ನು ಕೂಡ ನಾನು ಮಲ್ಟಿಪಲ್ ಕಾಪೀಸ್ ಆಗಿ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಂಪ್ಲಾಯಿ ನೇಮ್ ಮಾತ್ರ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕಂಟ್ರೋಲ್ ಸಿ ಯೂಸ್ ಮಾಡಿ ಕಾಪಿ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಸಿ ಯೂಸ್ ಮಾಡಿ ಕಾಪಿ ಮಾಡಿದ ತಕ್ಷಣ ಕ್ಲಿಪ್ ಬೋರ್ಡಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಏನೇನು ಕಾಪಿ ಅಥವಾ ಕಟ್ ಮಾಡೋದಕ್ಕೆ ಯಾವ್ಯಾವ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಆ ಫೀಚರ್ನ ಅಪ್ಲೈ ಮಾಡಿದ್ದೀನಿ ಅದೆಲ್ಲ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಂಪ್ಲಾಯಿ ನೇಮ್ ಅನ್ನೋ ರೇಂಜ್ನ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಂಟ್ರೋಲ್ ವಿ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಅಲ್ಲಿ ಇನ್ನೊಂದು ಕಾಪಿ ಕ್ರಿಯೇಟ್ ಆಯಿತು. ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡಿರೋ ಅಂಥ ಡೇಟಾ ಏನಿದೆ ಅದು ಕಾಪಿಯಾಗಿ ಕ್ರಿಯೇಟ್ ಆಯಿತು. ಅದನ್ನು ನಾನು ಮಲ್ಟಿಪಲ್ ಕಾಪೀಸ್ ಆಗಿ ಬೇರೆ ಬೇರೆ ಲೊಕೇಶನಲ್ಲಿ ಕಂಟ್ರೋಲ್ ವಿ ಅಥವಾ ಪೇಸ್ಟ್ ಆಪ್ಷನ್ ಮೂಲಕ ನಾನು ಮಲ್ಟಿಪಲ್ ಕಾಪೀಸ್ನ ಕ್ರಿಯೇಟ್ ಮಾಡ್ಬೋದು. ನೀವು ಇಲ್ಲಿ ಇನ್ನೊಂದು ಫೀಚರ್ನ ನೋಡ್ಬೋದು. ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಏನಿದೆ ಇಲ್ಲಿ ಆರೋ ಮೇಲೆ ಕ್ಲಿಕ್ ಮಾಡಿದಾಗ ನೀವು ರೀಸೆಂಟಾಗಿ ಕಟ್ ಅಥವಾ ಕಾಪಿ ಮಾಡಿರೋ ಅಂಥ ಡೇಟಾ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನು ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸೆಲ್ ಶೀಟಲ್ಲಿ ಆಯಾ ಏನಿದೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ರೀಸೆಂಟಾಗಿ ನಾವು ಕಾಪಿ ಅಥವಾ ಕಟ್ ಮಾಡಿರೋ ಡೇಟಾ ಅದನ್ನು ಕ್ಲಿಕ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಅದು ಕ್ಲಿಪ್ ಬೋರ್ಡಿಂದ ಡೈರೆಕ್ಟಾಗಿ ನಾವು ಸೆಲೆಕ್ಟ್ ಮಾಡಿರೋ ಲೊಕೇಶನ್ಗೆ ಪೇಸ್ಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಯಾವುದೇ ಡೇಟಾ ಏನಿದೆ ಇಲ್ಲಿ ನಾನು ರೀಸೆಂಟಾಗಿ ಯಾವುದಾದ್ರು ಕಾಪಿ ಅಥವಾ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ಕ್ಲಿಪ್ ಬೋರ್ಡಿಂದ ಮತ್ತೆ ನಾನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ನಾವು ಕ್ಲಿಪ್ ಬೋರ್ಡಿಂದ ಡೇಟಾನ ಕ್ಲಿಯರ್ ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ ಆಗಿ ಆರೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಡೇಟಾ ನಮಗೆ ರೀಸೆಂಟಾಗಿ ಕಟ್ ಅಥವಾ ಕಾಪಿ ಆಗಿರೋದು ಇಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನು ನಾವು ಕ್ಲಿಯರ್ ಆಲ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಕ್ಲಿಯರ್ ಆಗುತ್ತೆ. ಕಟ್ ಕಾಪಿ ಪೇಸ್ಟ್ ಆಪ್ಷನ್ ಏನಿದೆ ಅದು ಡೇಟಾಗೆ ಮಾತ್ರ ಅಲ್ಲ ಆಬ್ಜೆಕ್ಟ್ಸ್ಗೂ ಅಪ್ಲೈ ಆಗುತ್ತೆ. ಅಂದರೆ ಪಿಕ್ಚರ್ಸ್, ಐಕಾನ್ಸ್, ಶೇಪ್ಸ್, ಚಾರ್ಟ್ಸ್ ಇದೆಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಶೇಪ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಓವಲ್ ಶೇಪ್ನ ಇಲ್ಲಿ ಡ್ರಾ ಮಾಡಿಕೊಂಡು ಇದ್ರ ಕಾಪೀಸ್ ಬೇಕು ಅಂತ ಅಂದರೆ ನನಗೆ ಕಂಟ್ರೋಲ್ ಸಿ ಮಾಡಿಬಿಟ್ಟು ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ವಿ ಮಾಡಿದ್ರೆ ನಮಗೆ ಕಾಪೀಸ್ ಕ್ರಿಯೇಟ್ ಮಾಡ್ಕೋಬೋದು. ಅದೇ ಥರ ಕಂಟ್ರೋಲ್ ಎಕ್ಸ್ ಯೂಸ್ ಮಾಡಿ ಕಟ್ ಮಾಡಿ ಬೇರೆ ಲೊಕೇಶನ್ಗೆ ಕೂಡ ಮೂವ್ ಮಾಡ್ಬೋದು.